ಹನಿ ಟ್ರ್ಯಾಪ್ ವಿಚಾರವಾಗಿ ಹೋರಾಟ ನಡೆಸಿ 18 ಶಾಸಕರು ಸ್ಪೀಕರ್ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಇವತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸಭಾಧ್ಯಕ್ಷರನ್ನ ಭೇಟಿಯಾಗಿ ಅಮಾನತು ವಾಪಸ್ ಪಡೆಯುವಂತೆ ಕೋರಿದ್ದಾರೆ. ಈ ವೇಳೆ ಚರ್ಚೆ ಮಾಡಿ ಹೇಳ್ತೀವಿ ಹೋಗಿ ಎಂದು ಖಾದರ್ ಹೇಳಿದ್ದಾರೆ. ಸ್ಪೀಕರ್ ಭೇಟಿಯಾದ ಆರ್ ಅಶೋಕ್ ಟೀಮ್ 18 ಶಾಸಕರ ಅಮಾನತು ವಾಪಸ್ಗೆ ಡಿಮ್ಯಾಂಡ್. ಕುತೂಹಲ ಮೂಡಿಸಿದ ಸ್ಪೀಕರ್ ಮುಂದಿನ ನಡೆ. ಕಳೆದ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಕೇಸರಿ ಬ್ರಿಗೇಡ್ ಸದನದಲ್ಲಿ ದೊಡ್ಡ ಹೋರಾಟ ಮಾಡಿತ್ತು. ಶಾಸಕರಿಗೆ ರಕ್ಷಣೆ ನೀಡಿ ಪ್ರಕರಣ ಸಿಬಿಐಗೆ ವಹಿಸುವಂತೆ ಪಟ್ಟು ಹಿಡಿದು ಸದನದ ಬಾವಿಯಲ್ಲಿ ತೀವ್ರ ಸದ್ದುಗದ್ದಲ ನಡೆಸಿದ್ರು. ಈ ವೇಳೆ ಕೆಲ ಬಿಜೆಪಿ ಶಾಸಕರು ಸ್ಪೀಕರ್ ಪೀಠದತ್ತ ನುಗ್ಗಿ ತೀವ್ರ ಗಲಾಟೆ ನಡೆಸಿದ್ರು. ಅತಿರೇಕಕ್ಕೆ ಹೋದಾಗ ಸ್ಪೀಕರ್ ತಮ್ಮ ಅಧಿಕಾರ ಚಲಾಯಿಸಿ ಬಿಜೆಪಿಯ 18 ಶಾಸಕರನ್ನ 6 ತಿಂಗಳು ಅಮಾನತು ಮಾಡಿದ್ರು. ಈ ಆದೇಶವನ್ನ ಪರಿಶೀಲನೆ ನಡೆಸುವಂತೆ ಬಿಜೆಪಿ ಟೀಮ್ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಇಂದು ಸ್ಪೀಕರ್ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ದಯವಿಟ್ಟು ಅಮಾನತು ವಾಪಸ್ ಪಡೆಯಿರಿ ಅಂತ ಆರ್ ಅಶೋಕ್ ನೇತೃತ್ವದಲ್ಲಿ ಎಲ್ಲಾ ಶಾಸಕರು ಸ್ಪೀಕರ್ಗೆ ಮನವಿ ಮಾಡಿದ್ರು. ಕಾನೂನನ್ನ ಎಲ್ಲರೂ ಗೌರವಿಸಬೇಕು. ನಾನು ಸಹ ಈ ಬಗ್ಗೆ ಸರ್ಕಾರದ ನಾಯಕರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಹೇಳ್ತೇನೆ ಅಂತ ಸ್ಪೀಕರ್ ಹೇಳಿದ್ದಾರಂತೆ. ಈಗಾಗಲೇ ನಾವೆಲ್ಲ ಪತ್ರನೂ ಕೊಟ್ಟಿದ್ದೀರಿ. ನಾವೇನು ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ, ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ. ಆದರೆ ಒಂದು ಪಕ್ಷವಾಗಿ ನಾವು ಹೋರಾಟ ಸಿಡಿ ವಿಚಾರವಾಗಿ ಹೋರಾಟ ಮಾಡಬೇಕಾಯಿತು. ರಾಜಣ್ಣ ಅವರ ಸಿಡಿ ವಿಚಾರ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೀರಿ ಪ್ರತಿಪಕ್ಷವಾಗಿ. ಅದ್ರ ಮೇಲೆ ವೈಯಕ್ತಿಕವಾಗಿ ಸ್ಪೀಕರ್ ಮೇಲೆ ನಮ್ಮದೇನು, ಆ ಚೇರ್ ಮೇಲೆ ನಮ್ಮದೇನು ತಕರಾರು ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದಿರಿ. ಅವರು ನಾನು ಅದನ್ನು ಭಾಳ ಗೌರವದಿಂದ ನಾನು ಪರಿಶೀಲನೆ ಮಾಡ್ತೀನಿ. ನಾನು ಲಾ ಮಿನಿಸ್ಟರ್ ಜೊತೆ ಎಲ್ಲ ಮಾತಾಡಿ ಆದಷ್ಟು ಶೀಘ್ರವಾಗಿ ಅದಕ್ಕೆ ಒಂದು ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸ್ಪೀಕರ್ ಸಭೆ ಬಳಿಕ ಶಾಸಕ ಎಸ್ಆರ್ ವಿಶ್ವನಾಥ್ ಮಾತನಾಡಿ 6 ತಿಂಗಳು ಸಸ್ಪೆಂಡ್ ಮಾಡಿದ್ದು ಕಾನೂನು ಪ್ರಕಾರ ಊರ್ಜಿತ ಅಲ್ಲ. ಕಮಿಟಿ ಸಭೆಗೆ ಹೋಗಬೇಡಿ ಎಂದಿದ್ದು ಸಹ ಕಾನೂನು ಪ್ರಕಾರ ತಪ್ಪು. ನಾವು ಕೋರ್ಟ್ಗೆ ಹೋಗುವ ಮುನ್ನ ಇಲ್ಲೇ ಸರಿಪಡಿಸಿ ಎಂದು ಇದೀಗ ಕೇಳಿದ್ದೇವೆ ಎಂದರು. ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಕೆಲವು ಶಾಸಕರು ಭೇಟಿಯನ್ನು ಮಾಡಿ ಕಳೆದ ವಿಧಾನಸಭೆಯಲ್ಲಿ ಏನು ಒಂದು ಕ್ರಮವನ್ನು ತಗೊಂಡಿದ್ರು ಅದನ್ನು ಮರುಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತು 6 ತಿಂಗಳ ಕಾಲ ತಾವು ಒಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿರೋದು ಇದೆಲ್ಲೂ ಕೂಡ ಊರ್ಜಿತ ಆಗಿಲ್ಲ ಕೋರ್ಟ್ಗಳಲ್ಲೂ ಕೂಡ. ಸೊ ಅದಕ್ಕೆ ನಾವು ಅದಕ್ಕೆ ಹೋಗೋದಕ್ಕೆ ಮೊದಲು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಈಗ ಆಗಿರ್ತಕ್ಕಂಥದ್ದು 1 ತಿಂಗಳಾಗಿದೆ, ಉಳಿಕೆದನ್ನು ಅದನ್ನು ವೇವ್ ಅಪ್ ಮಾಡಬೇಕು. ಮತ್ತು ಜೊತೆಯಲ್ಲಿ ಅಸೆಂಬ್ಲಿ ಒಳಗಡೆ ಈ ಘಟನೆ ಆಗಿರೋದು, ಆದರೆ ನೀವು ಹೊರಗಡೆ ಕಮಿಟಿಗಳಿಗೂ ಕೂಡ ಹೋಗಬಾರ್ದು, TADA ಕೊಡಬಾರ್ದು ಅಂತಕ್ಕಂಥದ್ದು ಮಾಡಿರೋದಿದೆ. ಅದನ್ನು ಕೂಡ ತಾವು ಪರಿಶೀಲನೆ ಮಾಡಬೇಕು ಅಂತೇಳಿ. ಒಟ್ಟಾರೆ ಹನಿ ಸವಿದಿದ್ದು ಕಾಂಗ್ರೆಸ್ ಶಾಸಕರು, ಆದರೆ ಶಿಕ್ಷೆ ಮಾತ್ರ ನಮಗೆ ಎಂದು ಬಿಜೆಪಿ ಅಮಾನತು ಶಾಸಕರು ಒಳಗೊಳಗೆ ಕೈ ಹಿಸುಕಿಕೊಳ್ತಿದ್ದಾರೆ. ಆದರೆ ಇದೀಗ ಅಮಾನತು ವಾಪಸ್ಗೆ ಚೆಂಡನ್ನ ಸ್ಪೀಕರ್ ಸರ್ಕಾರದ ಅಂಗಳಕ್ಕೆ ಹಾಕಲು ಮುಂದಾಗಿದ್ದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.